ಗುರು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತಿರು. ಅದು ಆಗಲ್ಲ ಇದು ಹೋಗಲ್ಲ, ಅಡ್ವೈಸ್ ಎಲ್ಲ ಇವ್ರ ಗಂಟಲ್ಲ. ಕಿರಿಕು ಎಲ್ಲ ಬೇಗ ಗುರು, ಕೆಳಗಿಳಿಸು ನಿನ್ನ ಕಾಲರು. ಎಲ್ಲ ಅದು ನಡೆಯಲ್ಲ, ಹುಲಿಯಂದು ಬೆಚ್ಚು ತಿನ್ನಲ್ಲ. ಸುನಾಮಿಗೆ ಸೈನ್ ಬೋರ್ಡ್ ಇಡಬೇಡ, ಸ್ಟೆಥೋಸ್ಕೋಪ್ ಸಿಡಿಲಿಗೆ ಹಿಡಿಬೇಡ. ಹಾಯ್ ಗಾಯ್ಸ್, ಎಲ್ಲ ಹೆಂಗಿರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತೇನಂದ್ರೆ ಕರೆಂಟ್ ಬೇರೆ ಇಲ್ಲ. ನಮ್ಮ ಅಜ್ಜಿಗೆ ಏನ್ ಮಾಡ್ತೀರಾ ಅಡ್ಗೆ, ಏನ್ ಮಾಡ್ತೀರಾ ಅಂದ್ರೂ ಹೇಳ್ತಾ ಇಲ್ಲ. ಅದೇನ್ ಖಾರ ರುಬ್ತಾರೋ ಬನ್ನಿ ನೋಡೋಣ. ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅಜ್ಜಿ, ಕರೆಂಟ್ ಬೇರೆ ಇಲ್ಲ, ಅದೇನ್ ಖಾರ ರುಬ್ತೀರಾ ಈಗ? ಯಾರು ಹೇಳಿದ್ದು ಕರೆಂಟ್ ಇಲ್ಲ ಅಂತ? ಬರಲ್ಲ ಅಂತ ಬರಲ್ಲಂತೆ. ಯಾರು ಹೇಳಿದ್ರು? ಅಮ್ಮ ಈಗ ಮಾಡಿದ್ಲ ಫೋನು? ಮಾಡಿದ್ರು ಫೋನ್. ಒಳ್ಳೆ ಕಥೆ ಆಯ್ತಲ್ಲ. ನಾನು ಚಪಾತಿ ಬೀಟ್ರೋಟ್ ಪಲ್ಯ ಆಮೇಲೆ ಪಲಾವ್ ಎಲ್ಲ ಮಾಡೋಣ, ರುಬ್ಬಿಟ್ಕೊಳ್ಳೋಣ ಅಂತ ಮಾಡಿದ್ದೆ. ಈಗ ತಲೆ ಕೆಟ್ಟು ಹೋಗ್ತಿದ್ದೆ. ತಾಡಿ ಏನ್ ಮಾಡೋದು ನೋಡ್ತೀನಿ. ಸರಿ, ಹೆಂಗೆ ನಿಂದು ಏನು ಗೊತ್ತಾಗಲ್ಲ ಅಲ್ವಾ? ಗೊತ್ತಾಗಲ್ಲ. ಏನು ಏನ್ ಮಾಡ್ತೀನಿ ಗೊತ್ತಾ? ಈಗೆಲ್ಲ ಇದನ್ನ ಇಟ್ಕೊಂಡಿದೀನಿ. ಏನಜ್ಜಿ ಇದು? ಇದು ಪಲಾವ್ಗೆ ಹಾಕೋದು. ಏನ್ ಗೊತ್ತಾ? ಇದು ಚಕ್ಕೆ ಆಯ್ತಾ? ಇದು ಇಲ್ಲಿ ನೋಡ್ಕೊ. ಇದು ಲವಂಗ, ಸರಿ. ಇದು ಮರಾಠ್ ಮೊಗ್ಗು, ನೆಕ್ಸ್ಟ್ ಇದು ಅನಾನಸ್ ಮೊಗ್ಗು. ಇದು ಪಲಾವ್ಗೆ ಹಾಕಂತದ್ದು ಒಂದು ಐಟಮ್ಸ್. ಆಯ್ತಾ? ಅಷ್ಟು ಇದು ಈಗ ಹಂಗೆ ಹಾಕಿ ಮಾಡ್ತೀನಿ. ರುಬ್ಬಕ್ಕೂ ಹೋಗಲ್ಲ, ಏನೂ ಇಲ್ಲ. ಹಂಗಾರೆ ಮಾಡ್ತೀನಿ, ನೋಡ್ಕೊತೀಯ? ಈಗ ಏನ್ ಮಾಡ್ತೀನಿ, ಈಗ ಎಣ್ಣೆ ಹಾಕಿದೀನಿ. ಆಯ್ತಾ? ಈಗ 2 ಚಮಚ ತುಪ್ಪ. ಆಯ್ತಾ? ಆಮೇಲೆ ತುಪ್ಪ ಹಾಕಿದೀನಾ? ಹಾಕಾದ್ಮೇಲೆ ಈಗ ಏನೇನ್ ತೋರಿಸ್ತಾ ಹೇಳೋಣ. ಇದೆಂತದು? ಚಕ್ಕೆನಾ? ಆಯ್ತಾ? ಇದೇನ್ ಹೇಳು? ಅನಾನಸ್ ಮೊಗ್ಗು. ಇದೇನ್ ಹೇಳು? ಮರಾಠ್ ಮೊಗ್ಗು. ಅಲ್ಲ, ಲವಂಗ. ಆಮೇಲೆ ಇದು ಮರಾಠ್ ಮೊಗ್ಗು. ಆಯ್ತಾ? ಮತ್ತೆ ಇದೊಂಥರದೊಂದು ಐಟಮ್ಸ್ ಇದು. ಆಯ್ತಾ? ಹಾಕಾದ್ಮೇಲೆ ಇದೇನ್ ಮಾಡ್ತೀನಿ, ಇದು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕ್ತೀರಾ? ಖಾರ ಇಲ್ದೇನೆ ಹಂಗೂ ಮಾಡ್ಬೋದು ಅಜ್ಜಿ? ಹಾಕ್ಬೇಕು, ಕಾಲ್ ಪುಡಿ ಹಾಕ್ತೀನಿ ಅಷ್ಟೇನೆ. ರುಬ್ಬೇನೋ ಹಾಕಲ್ವಾ ಅಂತ ಹಂಗು. ನಾನು ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಾಕ್ತಿದ್ದೆ. ಆಯ್ತಾ? ಈಗ ರುಬ್ಬಾಕಕ್ಕೆ ಕರೆಂಟ್ ಇಲ್ಲ, ಅದಕ್ಕೆ ಏನ್ ಮಾಡ್ತೀನಿ, ಹಂಗೆ ಮಾಡ್ತೀನಿ. ಚಪಾತಿ ಮಾಡ್ಕೊಡ್ತೀರಾ ಅಜ್ಜಿ? ನಂಗೆ ಆಗಲ್ಲ ಕಣ ಭವಿಷ್ಯ. ಎಲ್ಲಾನು ಹೇಳಿದ್ರೆ ಹೆಂಗ ಒಟ್ಟಿಗೆ ಮಾಡಕ್ಕಾಗತ್ತೆ? ಸಿಟ್ ಮಾಡ್ಕೊಂಬಿಡಿ, ಮಾಡ್ಕೊಡ್ರಿ ಅಜ್ಜಿ ಪ್ಲೀಸ್ ಅಜ್ಜಿ. ನೋಡೋಣ ತಾರಪ್ಪ, ಇದೆಲ್ಲ ಆಗ್ಲಿ, ಆದ್ಮೇಲೆ ಯಾವ್ದು ಮಾಡ್ತೀನಿ. ಒಂದೇ ಉಸಿರು ಕರೆಂಟ್ ಬೇರೆ ಇಲ್ಲ, ತಲೆ ಕೆಟ್ಟೋಗಿದೆ ನಿಮ್ಗೆ. ಸರಿ ಆಯ್ತಾಯ್ತು. ಈಗ ಏನ್ ಹಾಕ್ತಿದೀನಿ? ಹಿಂಗು ಅಲ್ಲ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಆಯ್ತಾ? ಆಮೇಲೆ ಟೊಮೊಟೊ ಹಣ್ಣು. ಆಯ್ತಾ? ಸರಿ. ಈಗ 2 ಐಟಮ್ಸ್ ಆಯ್ತು. ಇದೆಲ್ಲ ಆದ್ಮೇಲೆ ಏನೇನ್ ತರಕಾರಿ ಇದೀನಿ ನೋಡ್ಕೊ. ಅಲ್ಲಿ ಏನೇನಿದೆ ತರಕಾರಿ? ಕ್ಯಾರೆಟ್ ಇದೆ, ಬೀಟ್ರೋಟ್ ಇದೆ, ಬೀನ್ಸ್ ಇದೆ. ಬಟಾಣಿ ಹಾಕಲ್ವಾ? ಬಟಾಣಿ ರೇಟ್ ಜಾಸ್ತಿ ಅಂತ ನಿಮ್ಮಮ್ಮ ತಂದಿಲ್ಲ. ಈಗ ಏನಾಗಿದೆ ಗೊತ್ತಾ ಭವೀಶ್? ತುಂಬಾ ರೇಟ್ ಆಗೋಗಿದೆ ಎಲ್ಲ. ಮಧ್ಯಮ ವರ್ಗದವರು ಕಷ್ಟ ಜೀವನ ಮಾಡೋದು. ನಾವು ಹಂಗೇನೆ ಹಿಡಿತದಲ್ಲಿ ಮಾಡ್ಬೇಕು. ಇವು ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ಮಾಡ್ಕೋಬಾರ್ದು ಅಲ್ವಾ? ಏನ್ ಇರುತ್ತೆ ಅದನ್ನೇ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಎಷ್ಟಲ್ಲಿದೆ ಅದನ್ನೇ ಮಾಡ್ತಾ ಇದೀವಿ. ಅವಾಗೆಲ್ಲ ಕಡಿಮೆ ಇತ್ತು, ಬಟಾಣಿ ತರ್ತಾ ಇದ್ಲು, ಮಾಡ್ತಾ ಇದ್ವಿ. ಈಗ ಕಷ್ಟ. ಅದಕ್ಕೆ ನಿಮ್ಮ ಅಮ್ಮಂಗೆ ಎಲ್ಲಾನು ಹೇಳಕ್ ಆಗಲ್ಲ, ಇರೋದ್ರಲ್ಲೇ ಮಾಡ್ತಾ ಇದೀವಿ. ಈಗ ಹಾಕಿದೀನಲ್ವಾ? ಏನೇನಾಗ್ತಾ ಹೇಳು? ಕ್ಯಾರೆಟ್, ಬೀಟ್ರೋಟ್, ಬೀನ್ಸ್, ಆಮೇಲೆ ಟೊಮ್ಯಾಟೊ ಹಣ್ಣು, ಈರುಳ್ಳಿ, ಅದಾದ್ಮೇಲೆ ಚಕ್ಕೆ, ಮರಾಠ್ ಮೊಗ್ಗು, ಅನಾನಸ್ ಮೊಗ್ಗು, ಆಮೇಲೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಮತ್ತಿನ್ನೇನ ಪುದೀನ ಅದ. ಈಗ ಇದೆಲ್ಲ ಹಾಕಿ ಇದೇನು ಹೇಳು? ಇದು ಸೋಯಾಬೀನು. ವೆರಿ ಗುಡ್, ಚೆನ್ನಾಗಿ ಹೇಳ್ತಿದ್ಯಾ, ಪರವಾಗಿಲ್ಲ, ಗೊತ್ತಿದೆಯಲ್ಲ. ಹೌದು, ನಿನ್ಗೆಲ್ಲ ಗೊತ್ತಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಹೇಳ್ತೀಯ ಕಣೋ, ಪರವಾಗಿಲ್ಲ. ನಾನ್ ಮರ್ತೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ದೆ.
ನಿನ್ಗೆ ಇದು ಇಷ್ಟ ಅಲ್ಲ? ಇಷ್ಟ ನನಗೆ. ಯಾವಾಗ್ಲೂ ಇದು ಹಾಕೊಂತಿರ್ತೀಯ, ಅದಕ್ಕೆ ಹಾಕ್ತೆ. ಆಯ್ತಾ? ಇದ್ರಲ್ಲಿ ಒಳ್ಳೆ ಪ್ರೋಟೀನ್ ಇದೆ. ಇದು ಒಳ್ಳೇದು ಅಂತ ಶರೀರಕ್ಕೆ. ಆಯ್ತಾ? ಇದು ಹಾಕ್ಬಿಟ್ಟು ಏನ್ ಮಾಡ್ಬೇಕು ನಾವು, ಎಣ್ಣೆಯಲ್ಲಿ ಚೆನ್ನಾಗಿ ಮಾಡ್ಬೇಕು ತರಕಾರಿನೆಲ್ಲ. ಆಯ್ತಾ? ಚೆನ್ನಾಗಿ ಸ್ವಲ್ಪ ಇದಾಗ್ಬೇಕು. ಆಮೇಲೆ ಅಕ್ಕಿನ ತೊಳೆದಿರ್ತೀವಲ್ಲ, ನೀರ್ ಬಗ್ಗಿಸ್ಬಿಟ್ಟು ಹಾಕ್ಬೇಕು. ಈಗ ಅಕ್ಕಿ ಹಾಕ್ತಾ ಇದೀನಿ. ಎಷ್ಟ್ ಪಾವ್ ತಗೊಂಡಿರ ಅಜ್ಜಿ ಅಕ್ಕಿ? 1.5 ಪಾವು. ಓಕೆ. 1.5 ಪಾವ್ಗೆ ನಾವು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದು ಗೊತ್ತಾ, ಒಂದೊಂದ್ಸಲ ಒಂದ್ ಸ್ವಲ್ಪ ಅಕ್ಕಿ ನೀರು ಜಾಸ್ತಿ ತಗೊಳುತ್ತೆ, ಒಂದೊಂದು ಮೆತ್ಗಾಗ್ಬಿಡುತ್ತೆ ಅನ್ನ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಪಲಾವ್ಗೆ ಕಡಿಮೆನೆ ಹಾಕ್ತೀನಿ ನೀರು. ಆಯ್ತಾ? ಓಕೆ. ಅಂದಾದ್ಮೇಲೆ ಹಾಕ್ತೀನಿ. ಈಗ ಸರಿ ಆಗ್ತಾ ಇದೆಯಾ? ಹಾ. ಸೊ ಗೈಸ್, ನಾನು ಇದನ್ನ ಈಗ ಕೈ ಆಡ್ತಿದ್ದೀನಿ. ಯಪ್ಪ, ಸುಡ್ತದೆ ಗೈಸ್ ಹ್ಯಾಂಡ್ಲು ಮಾತ್ರ. ಮೈ ಗಾಡ್. ಏನಾದ್ರು ನೀವೇ ಸರಿ ಅಜ್ಜಿ, ಇದನ್ನೆಲ್ಲ ಮಾಡಕ್ಕೆ ಬಿಸಿ ಇದೆ ತುಂಬಾನೇ ಹ್ಯಾಂಡ್ಲು. ನೀವೇನ್ ಮಾಡ್ಬೇಕು, ಮರದ್ದು ಇದಿರುತ್ತಲ್ಲ, ಚಮಚ ಇರುತ್ತೆ ಮರದ್ದು, ಅದ್ರಲ್ಲಿ ಕಲ್ತ್ಕೊ ಏನ್ ಮಾಡ್ಬೇಕು ಭವೇಶ್. ಹಂಗಂದ್ರೆ ಸುಡುತ್ತೆ ಅಂದ್ರೆ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಏನ್ ಮಾಡೋದೀಗ? ಈಗ ಈ ಉದ್ದನೆ ಲೋಟ ತಗೊಳ್ತೀನಿ. ಅದು ಇದಾ? ಇದ್ರಲ್ಲಿ 2 ಸಲ ಹಾಕ್ತೀನಿ. 2 ಪಾವ್ ಹಾಕ್ತೆ ಅಲ್ವಾ ನೀರು? 1.5 ಪಾವ್ಗೆ 2 ಪಾವ್ ಹಾಕಿ. 2 ಪಾವ್ ಅಲ್ಲ, 2 ಲೋಟ. ಅದು ಪಾವಿನ ಲೆಕ್ಕನೇ ಅದು. ಓಕೆ. ಅದು ಪಾವ ಎಷ್ಟು ನಾವು ಅಕ್ಕಿ ತಗೋತೀವಲ್ಲ, ಇದು ಪಾವು ಲೆಕ್ಕ ಇತ್ತು. ಈಗ ಹಾಕದೆ ಅಲ್ಲ, ಈಗ ಏನ್ ಮಾಡಿದೆ, ಖಾರ ಹಾಕಿಲ್ಲ ಅಲ್ಲ. ಹಾ, ಖಾರ ಉಪ್ಪು ಅರ್ಶಿನ ಏನೂ ಹಾಕಿಲ್ಲ. ಅದಕ್ಕೆ ನೀವೇನ್ ಮಾಡ್ತೀನಿ, ಅಚ್ಚ ಖಾರದ ಪುಡಿ ಹಾಕ್ತೀನಿ. ಆಯ್ತಾ? ಎಷ್ಟು ಚಮಚ ಹೇಳು? 2 ಚಮಚನಾ? ವೆರಿ ಗುಡ್, ಜಾಣ. ಆಯ್ತಾ? ಈಗ ಸ್ವಲ್ಪ ಕೊತ್ತಂಬರಿ ಪುಡಿನೂ ಹಾಕಿದ್ರೆ ಚೆನ್ನಾಗುತ್ತೆ. ಇದಕ್ಕೇನೋ ಮಸಾಲ ಹಾಕಲ್ವಾ ನೀವು? ಮಸಾಲೆ ಹಾಕಾಯ್ತಲ್ಲೋ ಇದಕ್ಕೆ. ಮಸಾಲ ಅಂದ್ರೆ ಅದು ಪುಡಿ ಪುಡಿ ಹಾಕಿದ್ರೆ ಅದು ಹಾಕಿದೀನಿ, ನೋಡೋಣ. ಈಗ ಇದನ್ನು 1 ಚಮಚ ಏನ್ ಹೇಳಿದು, ಕೊತ್ತಂಬರಿ ಪುಡಿ. ಇದು ಎಂತಕ್ಕೆ ಒಳ್ಳೇದು? ಒಳ್ಳೇದು ಅಂದ್ರೆ ಸಾರಿನ ಪುಡಿ. ಈಗ ಕರೆಂಟ್ ಇಲ್ಲ, ಎಲ್ಲ ಹಾಕಿ ರುಬ್ಬಕ್ ಆಗಲ್ಲ. ಇದೇನ್ ಹೇಳು, ಮಸಾಲೆ ಪುಡಿ. ಓಕೆ. ಆಯ್ತಾ? ಎಲ್ಲ ಹಾಕಿದ್ಮೇಲೆ ಉಪ್ಪು ಮರ್ತೋಗ್ಬಿಡುತ್ತೆ ಅಲ್ವಾ? ಹೌದು. ಮೇನ್ ಅದೇ ಇರೋದು. ಆಮೇಲೆ ಏನ್ ಮಾಡ್ಬೇಕು, ಕಲ್ಲುಪ್ಪು ಹಾಕ್ತಿರೋದಾ? ಪುಡಿ ಉಪ್ಪು ಇಲ್ವಾ? ಪುಡಿ ಉಪ್ಪಿಗೆ ನಂಗೆ ಸರಿ ಬರಲ್ಲ. ಇದಿಷ್ಟು ಅಳತೆಗೆ ನಾನು ಹಾಕ್ತೀನಿ. ಆಯ್ತಾ? ಸರಿ ಸರಿ. ನಿಂಗೆ ಗೊತ್ತಿಲ್ಲ ಅಂದ್ರೆ ದೊಡ್ಡ ಚಮಚ ಸ್ಪೂನ್ ಬರುತ್ತೆ, ಅದ್ರಲ್ಲಿ ಹಾಕಿದ್ರೆ ಆಗುತ್ತೆ. ಇಷ್ಟು ಅಕ್ಕಿ ಇಷ್ಟು ಅಂತ. ಆಮೇಲೆ ಏನ್ ಮಾಡ್ಬೇಕು, ಇದೇನಿದು ಅರ್ಶಿನ. ಅರ್ಶಿನ ಪುಡಿ ಹಾಕ್ಬೇಕು. ಅಕಸ್ಮಾತ್ ಕರೆಂಟ್ ಇದ್ರೆ ಪುದೀನ ರುಬ್ಬಿ ಗ್ರೀನ್ ಕಲರ್ ಪಲಾವ್ ಮಾಡ್ತಿದ್ರು. ಇದ್ರೆ ಏನೇನ್ ಹಾಕ್ತಿದೆ ಹೇಳು? ಪುದೀನ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ, ಚಕ್ಕೆ ಲವಂಗ ಎಲ್ಲ ಹಾಕೊಂಡು ರುಬ್ಬಿಟ್ಕೊಂಡು ಆಮೇಲೆ ಅದೊಂಥರ ಪಲಾವ್ ಆಗ್ತಿತ್ತು. ಈಗ ಇದೊಂಥರ ಪಲಾವ್. ಆಯ್ತಲ್ಲ? ಹಾಕಾದ್ಮೇಲೆ ಏನಂಚು ನೀರು ಇಡ್ಸ್ಬೋದೇನೋ, 1.5 ಪಾವ್ ಹಾಕ್ಬಿಟ್ಟಿದೀನಲ್ಲ. ಮತ್ತೆ ಆಮೇಲೆ ನಿಂಬೆಹಣ್ಣು ಒಂಚೂರು ಹಿಂಡಿದ್ರೆ ಏನಾಗುತ್ತೆ ಹೇಳು, ಉಡಿ ಬರುತ್ತೆ ಅನ್ನ. ಆಯ್ತಾ? ಟೊಮೆಟೊ ಹಾಕಿರ ಹುಳಿ ಸಾಕ್ರು. ಹುಳಿ ಹಿಂಡಿದ್ರೆ
ಒಂಥರ ಉಡಿ ಉಡಿ ಅನ್ನ ಬರುತ್ತೆ. ಹಾಕ್ಬಿಟ್ಟು ಸರಿ ಅಜ್ಜಿ, ಆಯ್ತು. ನೆಕ್ಸ್ಟ್ ಹಾಗೆ ಕುದಿ ಬಂದ ತಕ್ಷಣ ಮುಚ್ಚೋದು ಅಷ್ಟೇ. ನಾವು ಎಣ್ಣೆ ಬದಲು ತುಪ್ಪ ತಗೊಂಡಿವಿ, ಏನಕ್ಕೆ? ಏನಿಲ್ಲ, ಎರಡು ಹಾಕಿದ್ದೀನಿ. ಓ ಸರಿ ಸರಿ. ಹಾಕ್ಬೇಕು, ಅವಾಗ ಚೆನ್ನಾಗುತ್ತೆ. ಏನೇನು ಎರಡು ಹಾಕಿದೀನಿ ಆಯ್ತಾ. ಸರಿ ಅಜ್ಜಿ, ಆಯ್ತು. ಎರಡು ಹಾಕಿರ ಕುದ್ದಾದ್ಮೇಲೆ ಮುಚ್ಚಬೇಕು. ಕುಕ್ಕರ್ ನಿಮ್ದು ಮೇಲ್ಗಡೆ ಮುಚ್ಚಳ ಹಾಕಿ ಮುಚ್ತಾರೆ ಈಗ ಗೈಸ್. ಅಜ್ಜಿ ಎಷ್ಟ್ ನಿಮಿಷ ಕೂಗ್ಸ್ಕೊಬೇಕಜ್ಜಿ ಇದನ್ನ? ಒಟ್ಟು 4-5 3-4 4 ಸಲ ಕೂಗ್ಬೇಕು. ಸರಿ ಸರಿ, 4 ಸಲ ಕೂಗಿದ್ರೆ ಬೇಯ್ತು. ಓಕೆ. ಕುದಿ ಬರ್ಬೇಕು, ಕುದಿ ಬಂದಾಗ ಮಾಡಿದ್ರೆ ಚೆನ್ನಾಗಿದಾಗುತ್ತೆ. ಕುದಿ ಬರ್ಬೇಕು. ಇದು ಚಪಾತಿ ಕಲಿಸ್ಲಾ? ಕಲ್ಸಿ ಅಜ್ಜಿ ಪ್ಲೀಸ್. ಪಲ್ಯ ಮಾಡ್ಲಾ? ಅಜ್ಜಿ ಪ್ಲೀಸ್ ಅಜ್ಜಿ. ನಮ್ಮ ಅಜ್ಜಿ ಈಗ ಚಪಾತಿ ಇಟ್ಟು ಕಲಿಸ್ತಾರಂತೆ ಗೈಸ್. ಅಂತೂ ಇಂತೂ ನಾನ್ ಕೇಳಿದಾಗ್ತಿದೆ ಈಗ. ಚಪಾತಿಗೆ ಚಪಾತಿ ಇಟ್ಟು ಕಲ್ಸೋದು. ಸೊ ಗೈಸ್ ಈಗ 1 ವಿಜಿಲ್ ಆಯ್ತು, 2ನೇ ವಿಜಿಲ್ ಆಗ್ಬೇಕೀಗ. ಸೊ ಗೈಸ್ ಇದು 2ನೇ ವಿಜಿಲ್. ಸೊ ಗೈಸ್ ಇದು 3ನೇ ವಿಜಿಲ್. ಅಜ್ಜಿ ಆಫ್ ಮಾಡ್ತಾರೆ ಈಗ. 4 ಆಗ್ಬೇಕಂತೆ ಇನ್ನ. 4ನೇದು ಆಗತ್ತೆ ಈಗ. ಅಲ್ಲಿ ತನಕ ನಮ್ಮ ಅಜ್ಜಿ ಇಲ್ಲಿ ಚಪಾತಿ ಇಟ್ಟು ಕಲಿಸ್ತಿಯಾರೆ. 4ನೇದು ಆಯ್ತು ಗೈಸ್ ಈಗ. ನಮ್ಮ ಅಜ್ಜಿ ಈಗ ಚಪಾತಿ ಇಟ್ಟು ಕಲ್ಸ್ಯಾರೆ. ಈಗ ಇದು ಬೀಟ್ರೂಟ್ ಪಲ್ಯ ಮಾಡೋದೇನ ಅಜ್ಜಿ ಚಪಾತಿಗೆ? ಓಕೆ. ಸೊ ಗೈಸ್ ನಮ್ಮ ಅಜ್ಜಿ ಈಗ ಏನು ಹೆಚ್ಚ್ ಮಾಡ್ತೀರಾ ತುರ್ದ್ ಮಾಡ್ತೀರಲ್ಲ ಅಜ್ಜಿ? ತುರ್ದ್ ಮಾಡೋಣ ಅಂತೀನಿ. ಓಕೆ. ಈಗ ತುರ್ದಿ ಅದನ್ನ ಪಲ್ಯ ಮಾಡೋದು ಗೈಸ್, ಬನ್ನಿ ಮಾಡೋಣ. ಸೊ ಗೈಸ್ ನಮ್ಮ ಅಜ್ಜಿ ಈಗ ಪಲ್ಯ ಮಾಡ್ತಿದಾರೆ. ಕುಕ್ಕರ್ ಇನ್ನ ಇಳಿತಿದೆ ವಿಜಿಲ್. ಎಷ್ಟು ನಮ್ಮ ಅಜ್ಜಿ? ಇನ್ ತುಪ್ಪ ಹಾಕೊಂಡ್ರೆ ಎಣ್ಣೆ ಹಾಕೊಂಡ್ರೆ ಅಜ್ಜಿ ಇದು? ಎಣ್ಣೆ ಆಯ್ತಾ, ಎಣ್ಣೆ ಹಾಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ತಾರೆ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾರೆ. ಚಟಾಪಟ ಚಟಾಪಟ ಸಿಡಿತಿದೆ ಮಾತ್ರ. ಆಮೇಲೆ ಕಡಲೆಬೇಳೆ ಏನ್ ಹೇಳಿದ್ದು? ಕಡಲೆಬೇಳೆ ಫಸ್ಟ್ ಏನಾಗ್ತದೆ? ಫಸ್ಟಿಗೆ ಸಾಸಿವೆ ಹಾಕಿದ್ರಿ, ಅಲ್ಲ ಫಸ್ಟಿಗೆ ಎಣ್ಣೆ ಹಾಕಿದ್ದು, ಅದಾದ್ಮೇಲೆ ಸಾಸಿವೆ, ಅದಾದ್ಮೇಲೆ ಕಡಲೆಬೇಳೆ. ಈಗ ಈರುಳ್ಳಿ ಹಾಕ್ತಿದೀರಾ. ಈರುಳ್ಳಿ ಹಾಕಿ ಸ್ವಲ್ಪ ಕಂದಿಸ್ಬೇಕಿದು ಆಯ್ತಾ. ಅವಾಗ ಏನ್ ಮಾಡ್ಬೇಕು, ಈ ಕಂದಸಕ್ಕೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಉಪ್ಪಿನ ಪುಡಿ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಓಕೆ. ಏನ್ ಹಾಕಬೇಕು ಹೇಳು? ಟೊಮ್ಯಾಟೊ. ಇದನ್ನ ಸ್ವಲ್ಪ ಕಂದಿಸ್ಬೇಕು. ಓಕೆ.
ಕಂದಿಸ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಆಮೇಲೆ ಬೀಟ್ರೋಟು ಏನ್ ಮುಚ್ಕೊಂಡಿದೀನಿ ಇಲ್ಲಿ ಹುರಿದಿಟ್ಕೊಂಡಿದೀರಾ? ಹಾ ಆಯ್ತಾ. ಹಾ. ಇದನ್ನ ಸ್ವಲ್ಪ ಇದಾದ್ಮೇಲೆ ಹಾಕೋಬೇಕು. ಇದನ್ನು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಇದ್ ಮಾಡ್ಬೇಕು ಆಯ್ತಾ, ಕಂದಿಸ್ಬೇಕು ಚೆನ್ನಾಗಿ ಕೈ ಆಡಿ. ಸ್ವಲ್ಪ ನೀರ್ ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಆಯ್ತಾ. ಓಕೆ. ಮುಚ್ಚಿ ಸ್ವಲ್ಪ ಇದಾಗ್ಲಿ. ಈಗ ಸ್ವಲ್ಪ ಚಪಾತಿ ಇಡ್ತೀನಿ ಸ್ವಲ್ಪ. ಸರಿ. ಅದ್ರ ಮೇಲೆ ಮುಚ್ಚಿ ಕುದಿಯಕ್ ಬಿಡ್ತಾರೆ ಅಲ್ಲೇನಜ್ಜಿ? ಅಜ್ಜಿ ನಿಮಗೆ ಕೇಳ್ಬೇಕು ಅಂತಿದ್ದೆ, ಇಷ್ಟು ಉದ್ದ ಕೂದ್ಲಿದೆಯಲ್ಲ ಅದೇಂಗ್ ಬೆಳೆಸ್ಕೊಂತೀರಾ? ವಯಸ್ಸಾದವರಿಗೆ ಯಾರಿಗೂ ಈ ತರ ಇಷ್ಟು ಉದ್ದ ಕೂದ್ಲಿರಲ್ಲ, ಚಿಕ್ಕವ್ರಿಗೆ ಇರಲ್ಲ. ಏರ್ ಫಾಲ್ ಅಂತ ಕಂಡೀಷನರ್ ಆಮೇಲೆ ಏನಾದ್ರು ಹಚ್ಕೊಂತಿರ್ತಾರ ಅವ್ರು. ನೀವೇನ್ ಹಚ್ಕೊಂತೀರಾ ಇಷ್ಟು ಉದ್ದ? ಈಗ ನಿಮ್ಗೆ ಜ್ಞಾನೋದಯ ಆಯ್ತು ಅಂತ ಆಯ್ತು ಆಯ್ತಾ. ಏನು ಅಂದ್ರೆ ನನ್ಗೆ ಈಗೇನಂತಲ್ಲ, ನಾನು ಓದಕ್ ಹೋಗ್ಬೇಕಾದ್ರೆ ಉದ್ದಾನೆ ಇತ್ತು ಆಯ್ತಾ. ಅವಾಗ ನಾನು ಚಿಕ್ಕವಳಿದ್ದಾಗ ಮಿಡ್ಲ್ ಸ್ಕೂಲಿಗೆ ಬಂದ, ಅವಾಗ್ಲೂ ಅಷ್ಟೇನೆ. ಅವಾಗೆಲ್ಲ ಹಿಂಗ್ ಮಡ್ಚ್ಕೊಂಡು ಕಟ್ಕೊಂಡು ಹೋಗ್ಬೇಕಾಯ್ತು, ಉದ್ದ ಇತ್ತು. ಅವಾಗೆಲ್ಲ ರಿಬ್ಬನ್ ಹಾಕೊಂಡು ಹೋಗಿ ಸ್ಕೂಲ್ಗೆ ಬರ್ದಾದ್ರೆ ಟೀಚರ್ಗಳೆಲ್ಲ ಬೈತಾ ಇದ್ರು. ಆಗ ಅಲ್ಲ ನಾನ್ ಕೇಳಿದ್ ಏನ್ ಹಚ್ಕೊಂತಿದ್ರಿ? ಕೊಬ್ಬರಿ ಎಣ್ಣೆ. ಅವಾಗಿಂದಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ ಬಂದಿದ್ದೀನಿ. ಹಂಗಾಗಿ ಈಗ್ಲೂ ಕೊಬ್ಬರಿ ಎಣ್ಣೆನ ಹಚ್ಚೋದು. ಎಲ್ಲಿ ತನಕ ಓದಿದ್ದೀರಾ ನೀವು? 9th ಸ್ಟ್ಯಾಂಡರ್ಡ್. ಓಕೆ. ಅವಾಗೆಲ್ಲ ನಿಮ್ಮಂಗ ಈಗ 1 ಲಕ್ಷ ಕಟ್ತೀರಾ ದುಡ್ಡೆಲ್ಲ, ಬರೀ 2 rupees ಫೀಸ್. ಓ ಮೈ ಗಾಡ್. ಅವಾಗ ಇಷ್ಟು ದೂರ 2 ಕಿಲೋಮೀಟರ್ ಹೋಯ್ತಾ ಬರ್ತಾ 4 ಕಿಲೋಮೀಟರ್ ದೂರ ಹೋಗ್ತಾ ಇದ್ವಿ. ಆಗೆಲ್ಲ ಬಸ್ ಬೇರೆ ಇರ್ಲಿಲ್ಲಲ್ಲ ಗೈಸ್. ಇಲ್ಲ ಏನು ಇಲ್ಲ, ಮಳೆ ಬಂದ್ರೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ವಿ. ಚಪ್ಲಿ ಕಿತ್ತೋದ್ರೆ ತಿನ್ನ ಹಾಕೊಂಡು ಹೋಗ್ತಾ ಇದ್ವಿ. ಸಿಟಿ ಬಸ್ ಇರ್ಲಿಲ್ವಾ? ಯಾವ ಬಸ್ಸು ಇಲ್ಲ ಅಲ್ಲಿ, ಆಟೋನೇ ಇರ್ಲಿಲ್ಲ ನಮ್ ಕಾಲ. ಸ್ವಲ್ಪ ಸ್ಕೂಲ್ ಬಿಟ್ಮೇಲೆ ಏನಾರು ತಿಂತಿದ್ರ ಸ್ನಾಕ್ಸ್ ಗೀಕ್ಸ್? ನಮ್ಮ ಸಾಕು 9th ಓದಿದ್ದು ಅಂತ ನಮ್ಮ ಅಜ್ಜಿ ಬಿಡಿಸ್ಬಿಟ್ರು ಆಯ್ತಾ. ಏನೋ ಅಲ್ಲೇನು ಸ್ನಾಕ್ಸ್ ಇತ್ತ, ನಮ್ಮ ಅಜ್ಜಿ ಮನೆಯಲ್ಲೇ ಮಾಡ್ತಾ ಇದ್ರು. ಅಡಿಗೆ ಚೆನ್ನಾಗ್ ಮಾಡ್ತಿದ್ರು ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಎಲ್ಲ ಚೆನ್ನಾಗೆಲ್ಲ ತಿನ್ಸಕ್ಕೆಲ್ಲ ಚೆನ್ನಾಗಿ ಕೊಡ್ತಾ ಇದ್ರು. ನಾವ್ ಅವಾಗೆಲ್ಲ ಹೋಗ್ತಿರ್ಲಿಲ್ಲ ಹೊರಗಡೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವೇನೆ ಏನಾರ ಅವಾಗೆಲ್ಲ 50 ಪೈಸಾ ಎದ್ದಿದ್ರೆ ನಾವೇ ಕಡಲೆ ಬೀಜ ತಿಂತಾ ಇದ್ವಿ ಸ್ಕೂಲ್ ಬಿಟ್ಟು. ಕಡಲೆ ಬೀಜ 50 ಪೈಸಾ. ಆಮೇಲೆ ಫಿಲಮ್ಗೆ ಹೋಗ್ಬೇಕು ಅಂದ್ರೆ ನಮ್ ಚಿಕ್ಕಮ್ಮನ ಪೀಡಿಸ್ತಿದ್ವಾ. ಅವಾಗ್ಲೂ ಅಷ್ಟೇ, ಏನು ನಮ್ಗೆಲ್ಲ ಅದೇ 50 ಪೈಸಾ, ನಮ್ ಚಿಕ್ಕಮ್ಮ ದೊಡ್ಡವ್ರಿಗೆಲ್ಲ 1 ರೂಪಾಯಿ. ಅಷ್ಟು ಜಾಸ್ತಿ ರೇಟು ದೊಡ್ಡವರಿಗೆ? ಅವಾಗೆಲ್ಲ ಅದೇ ರೇಟು. ಅಷ್ಟು ಸಿಗೋದೇ ಕಷ್ಟ ಆಗೋಗಿತ್ತು ನಮ್ಗೆ. ಆಗೊಂದ್ ಕಾರ್ ಬೆಲೆ ಎಷ್ಟಿರ್ಬೋದು? ಯಾರಿಗ್ ಗೊತ್ತಪ್ಪ, ನನ್ಗೆ ಅವೆಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಿಮ್ಮನೇಲಿ ಕಾರ್ ಇತ್ತ? ಇಲ್ಲಪ್ಪ, ನಾವು ಅಷ್ಟೆಲ್ಲ ಶ್ರೀಮಂತರಲ್ಲ. ಕಾರ್ ತಗೊಳೋವಾಗೆಲ್ಲ ಶ್ರೀಮಂತ ಅಷ್ಟು ಇರ್ಲಿಲ್ಲ. ಈಗೆಲ್ಲ ಮೇಲಿನ ಮೇಲೆ ಎಲ್ಲ ಚೆನ್ನಾಗ್ ದುಡಿತಾವ್ರೆ, ತಗೋತಾರಾಗಿ ಜೀವನನೇ ಕಷ್ಟ ಇತ್ತು ಸ್ವಲ್ಪ. ನಾನ್ ಕೇಳ್ತಾರೆ ನಿಮ್ ಅಪ್ಪನ ಮನೇಲಿ ಇರ್ಲಿಲ್ವಾ, ಚಿಕ್ಕಪ್ಪನ ಮನೇಲಿ? ಯಾರು ಅಂತ ಶ್ರೀಮಂತರೇನಲ್ಲ, ಎಲ್ಲ ಸೈಕಲ್. ನಮ್ ತಂದೆನೂ ಸೈಕಲ್ಗೆ ಹೋಗ್ತಾ ಇದ್ರು, ನಮ್ ಚಿಕ್ಕಪ್ಪನ ಸೈಕಲ್. ಪಲ್ಯ ಕುದ್ದಿದೆ ಏನಜ್ಜಿ? ಕುದಿತಾ ಇದೆ. ಉಪ್ಪು ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಡ್ತೀನಿ ಆಯ್ತಾ. ಸರಿ, ಎಲ್ಲಾ ಜಾಸ್ತಿ ಬ್ಯಾಟಿಂಗ್ ಮಾಡ್ಬಿಡ ಇವತ್ತು ಮಜ್ಜವಾಗಿ. ಸೊ ಕೇಳಿಸ್ಕೊಂಡಲ್ಲ ಗೈಸ್ ನಮ್ಮ ಅಜ್ಜಿ ಸ್ಟೋರಿ. ಹಿಂಗೆ ಕತೆ ಆಗಿನ ಕಾಲ ಅಂದ್ರೆ. ಈಗ ಉಪ್ಪು ಹಾಕ್ತೀರಾ? ಓಕೆ ಗೈಸ್, ಒಂದು ನಿಮಿಷ ಇರಿ, ಫೋನ್ ಬರ್ತಿದೆ. ಅಜ್ಜಿ ಅಮ್ಮನೇ ಫೋನ್ ಮಾಡಿದ್ದು. ಅಮ್ಮಂಗೂ ಪಲಾವ್ ಬೇಕಂತೆ. ಹೌದಾ, ಹಾಕೊಡೋಣ? ಸೊ ಗೈಸ್, ನಮ್ಮ ಅಮ್ಮಂಗೂ ಹಾಕೊಡ್ತೀವಿ.
ಓಕೆ, ಟೇಸ್ಟ್ ನೋಡೋಣ. ಸೊ ಗೈಸ್, ನಾನೀಗ ಪಲಾವ್ದು ಟೇಸ್ಟ್ ನೋಡೋಣ ಅಂತಿದ್ದೀನಿ. ಬನ್ನಿ ಗೈಸ್, ಟೇಸ್ಟ್ ನೋಡೋಣ. ಆಕ್ಚುಲಿ ಬಿಸಿ ಇದೆ ಪಲಾವು, ಅಂದ್ರೆ ಚೂರ್ ಹಾಕೊಟ್ಟಿರೋದು ಜಸ್ಟ್ ಫಾರ್ ಟೇಸ್ಟ್. ಆಮೇಲೆ ಫುಲ್ ಜಬರ್ದಸ್ತ್ ಆಗಿ ಬ್ಯಾಟಿಂಗ್ ಮಾಡೋದು ಗೈಸ್. ಗೈಸ್ ತುಂಬಾ ಅಂದ್ರೆ ತುಂಬಾ ಬಿಸಿ ಇದೆ. ವಾವ್, ಸಖತ್ತಾಗಿದೆ ಮಾತ್ರ. ಅಜ್ಜಿ ಹೇಳೋಣ ಬನ್ನಿ. ಅಜ್ಜಿ, ಪಲಾವ್ ಸಖತ್ತಾಗಿದೆ. ಹೌದಾ, ಥ್ಯಾಂಕ್ ಯು. ಓಕೆ, ಅಮ್ಮಂಗೂ ಹೇಳಿ ಚೆನ್ನಾಗಿದೆ ಅಂತ. ಆಯ್ತಾ, ನೀನೆ ಅಮ್ಮಂಗೆ. ಸರಿ ಸರಿ, ಆಯ್ತಾಯ್ತು. ಸೊ ಗೈಸ್, ಇದು ಕುದ್ದಿದೆ. ಸಕ್ಕರೆ ಏನಕ್ಕೆ ಹಾಕ್ತಿದೀರ ಅಜ್ಜಿ? ಅಂದ್ರೆ ಖಾರ ಆದ ಸ್ವಲ್ಪ. ಓಕೆ, ಖಾರದ ಪುಡಿ ಹಾಕಿದ್ನಲ್ಲ. ಹಾ ಹಾ ಹಾ. ತಿನ್ನಕ್ ರೆಡಿನಾ ಅಂದೆ. ಹಾ ಓಕೆ ಓಕೆ, ತಿನ್ನಕ್ ರೆಡಿ ಇದೀನಿ ನಾನು. ಚಪಾತಿ ಹಾಕ್ಕೊಡ್ತೇನೆ ಆಯ್ತಾ? ಹಾ ಓಕೆ. ಚಪಾತಿನ ಓ, ಚಪಾತಿ ಇಟ್ಟಿದ್ದೀರಾ? ಮಾಡಾಯ್ತಾ? ತಿಂದು ಹಾ ಪಲಾವಿಂದೆಲ್ಲ ತಗೊಂಡೋಗು, ಹಾ. ಇಟ್ಕೊಂಡು ಹಾಕೋ. ನಾನು ಓಡಾಡಕ್ ಆಗಲ್ಲ ನನ್ ಕೈಲಿ. ಓ ಸರಿ ಅಜ್ಜಿ, ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೇನೆ. ಚಪಾತಿ ಪಲಾವ್ ಚೆನ್ನಾಗಿತ್ತು, ಚಪಾತಿ ನೋಡಿಲ್ಲ. ಚಪಾತಿ ಹೆಂಗಿದೆ ಅಂತ. ಚಪಾತಿ ಹೆಂಗಿರುತ್ತೆ ಹಂಗೆ ಇರುತ್ತೆ, ಪಲ್ಯ ನೋಡಷ್ಟೇನೆ. ಸರಿ ಸರಿ, ಎಲ್ಲ ಮತ್ತೆ ಇದ್ದಂಗೆ ಇರುತ್ತೆ. ಓಕೆ ಅಜ್ಜಿ, ತಗೊಂತೀನಿ. ಸೊ ಗೈಸ್, ಬನ್ನಿ ನೋಡೋಣ ಹೆಂಗಾಗಿದೆ ಅಂತ ಚಪಾತಿ. ಚಪಾತಿ ಅಲ್ಲ, ಸಾರಿ, ಪಲ್ಯ. ಹೆಂಗ್ ಹೇಳೋದಂದ್ರೆ ಸೈಕ್ ಆಗಿದೆ ಮಾತ್ರ. ನಮ್ಮ ಅಜ್ಜಿಗೆ ಹೋಗಿ ಆಮೇಲೆ ಏನಂತೇಳಿ. ಅಜ್ಜಿ, ಚಪಾತಿ ಚೆನ್ನಾಗಿದೆ ಅಜ್ಜಿ. ಚಪಾತಿ ಚೆನ್ನಾಗಿರುತ್ತೆ ಎಲ್ಲನಲ್ಲೂ, ಪಲ್ಯ ಹೇಗಿದೆ ಹೇಳು. ಹಾ ಸರಿ ಸರಿ, ಪಲ್ಯ ಚೆನ್ನಾಗಿದೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮಿಸ್ಟರ್ ಭವಿಷ್ ಬ್ರೋ ವಿಡಿಯೋಸ್ ನ ಆದಷ್ಟು ನೋಡಿ. ಟೇಕ್ ಕೇರ್, ಟಾಟಾ ಬೈ ಬೈ. ಟಾಟಾ ಬೈ ಬೈ ಫ್ರಮ್ ಚಿಕ್ಕಮಗಳೂರು.